ವಾ ಸುಶೀಲಕ್ಕ, ನಿಂತ್ಕೊಳ್ರಿ ಅಲ್ರಿ. ಅಲ್ಲ ನಿಂತ್ಕೊಳ್ರಿ, ಎಂತ ಓಡ್ತಿದ್ದೀರಲ್ಲ? ಓ ಕಯ್ಯ, ನಾನು ನೋಡ್ಲೇ ಇಲ್ಲ ಕಣ್ರಿ ನಿಮ್ನ. ಈ ಕೆಲ್ಸದು ಗಡಿ ಬಿಡಿಲಿ ಎಂಥದೋ ಯೋಚನೆ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಕೇಳಲೇ ಇಲ್ಲ ಕಣ್ರಿ, ಬೇಸರಾಗ್ಬೇಡಿ. ಎಂಥದೋ ಹೆಂಗ್ಸೆ, ಹೋಗ್ಲಿ ಬೇಡ. ಮತ್ತೆ ಕೇಳಿದ್ಯಾ ಪಕ್ಕದ ಮನೆ ಗಿರ್ಜಕ್ಕನ್ ಮಗಳು ಕತೆನಾ? ವಾ, ಎಂತ ಕತೆನ್ರಿ? ನನಗೆ ಯಾವಾಗಲೂ ಆ ಹುಡುಗಿ ಮೇಲೆ ಒಂದು ಡೌಟೇ. ಎಂತ ಅಂತ? ಅದಾ, ಎಂಥದೋ ಮೊನ್ನೆ ಮನೇಲಿ ಯಾರು ಇರಲಿಲ್ಲ, ಹಿತ್ಲು ಕಡೆಯಲ್ಲಿ ಯಾರೋ ಹುಡುಗ ಮತ್ತೆ ಹುಡುಗಿ ಮಾತಾಡ್ದಂಗೆ ಆಯ್ತಂತೆ. ನಮ್ಮ ಪಕ್ಕದ ಮನೆ ಗಿರ್ಜಾ ಐತಲ್ಲ, ಆ ಗಿರ್ಜಾಕ್ಕನ ತಂಗಿ, ಅದು ಯಾರಿದು ಹಿತ್ಲು ಕಡೆಯಲ್ಲಿ ಹುಡುಗ ಹುಡುಗಿ ಗೊಣ 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 ಅಂತ ಮಾತಾಡ್ತೀಯಾರಂತ ನೋಡ್ತದಂತೆ. ವಾ, ನನಗೂ ಒಂದು 7 ಗಂಟೆ ಸುಮಾರಿಗೆ ಯಾವುದೋ ಒಂದು ಹುಡುಗ ಬೈಕ್ ತಗೊಂಡು ನಿಧಾನಕ್ಕೆ ಹೋದಂಗಾಯ್ತು ಕಣ್ರಿ. ಹಂಗಿದ್ರೆ ಇವ್ರ ಮನೆಗೆ ಬಂದಿದ್ಯಾನೋ ನೋಡಿ. ಸಮ ಇರ್ಬೋದು ಕಣೆ. ಈ ಹುಡುಗಿ ಆಯ್ತಲ್ಲ, ಅಪ್ಪ ಅಮ್ಮ ಎಲ್ಲ ನೆಂಟ್ರು ಮನೆಗೆ ಹೋಗ್ಯಾರೆ, ಅತ್ತೆ ಮನೆ ಮಾಲಾಯಕ್ಕೆ ಹೋಗ್ಯಾರಂತ ಯಾವುದೋ ಹುಡುಗನ್ ಬರೋ ಕೇಳಿ ಹಿತ್ಲು ಕಡೆ ಮಾತಾಡ್ತಾ ನಿಂತದೆ. ಈ ಹುಡುಗಿಯರಿಗೆ ಎಂತ ಬಂದಿದ್ರಿ? ಅಲ್ಲ ಕಯ್ಯ, ಪಾಪ ಕಣ್ರಿ, ಇವ್ರ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಬೇಜಾರಾಗಲ್ಲನ್ರಿ. ಎಂತ ಇದು ಈ ಹುಡುಗಿ ಕತೆ? ಹೌದ್ರಿ, ನಮ್ಗೆ ಅಂತ ಕೇಳಿ ಬೇರೆ ಮನೆ ವಿಷಯ. ಈಗ ಆ ಗಿರ್ಜಾಕ ಕೇಳಿದ್ರೆ ಈ ಹೆಂಗ್ಸ್ರೆ ಬೇಕಂತ ಕತೆ ಹುಟ್ಟಾಕ್ಸ್ತವ್ರೆ, ನನ್ನ ಮಗಳು ಬಹಳ ಒಳ್ಳೇದು ಅಂತ ಹೇಳ್ತದೆ. ನಾವು ಒಳ್ಳೇದು ಹೇಳಿದ್ರು ಇದೇ ಹೇಳೋದು ಆ ಗಿರ್ಜಾಕ. ಸುಮ್ನೀರಿ ಅಕ್ಕಯ್ಯ, ನಮ್ಮನೆ ಗಂಡಸಿ ಗೊತ್ತಾದ್ರೆ ನಂಗೆ ಹಿಡಿ ಮುಂಡಿ ತಗು ಹೊಡಿತಾನೆ. ನಿಂಗೆ ಎಂತ ಬೇಕು ಬೇರೆ ಮನೆ ವಿಷಯ? ಇದೇ ಮಾತಾಡೋದ ನೀವು ಅಕ್ಕಪಕ್ಕದ ಮನೇಲಿ ಕುತ್ಕೊಂಡು ಅಂತ ಹೇಳಿ. ಸುಮ್ನೀರಿ. ಹೌದೇ, ಆ ಗಿರ್ಜಕ್ಕನ್ ಮೊದಲೇ ಬಾಯಿ ಸರಿ ಇಲ್ಲ. ಅದ್ರ ಬಾಯಿಗೆ ನಾವೆಲ್ಲಾದ್ರೂ ಬಿದ್ರೆ ಯಥಾ ಮುಖ ಬಾಯಿಗೆ ಬಂದಿದ್ದೆಲ್ಲ ಹೇಳಿ ಬೈತದೆ. ಸುಮ್ಮನೆ ಇರು, ನಮಗೆ ಎಂತ ಕೇಳಿಲ್ಲ ಅನ್ನೋ ರೀತಿನೇ ಇರೋಣ. ನೀನು ಯಾರು ಹೇಳಕ್ ಹೋಗ್ಬೇಡ ಆಯ್ತಾ? ನಿಂಗೆ ಮಾತ್ರ ಹೇಳಿದ್ ನಾನು, ಬೇರೆ ಯಾರಿಗೂ ಹೇಳಿಲ್ಲ. ಯಾರಿಗೂ ಹೇಳಕ್ ಹೋಗ್ಬೇಡ, ನಮ್ಗೆಂತ ಕೇಳು ಬೇರೆ ಮನೆ ವಿಷಯ.